ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಸ್ವಾದ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಆಲೂ ಕ್ಯಾಪ್ಸಿಕಮ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಕೂಡ ಇದನ್ನು ಬ್ಯಾಚುಲರ್ ಆದಾಗ ರೂಮಲ್ಲಿ ಮಾಡ್ಕೋತಾ ಇದ್ದೆ. ತುಂಬ ಸುಲಭವಾಗಿ ಮಾಡಬಹುದು, ಎಲ್ಲರೂ ಮಾಡಬಹುದು. ಹಾಗಾದರೆ ಯಾಕೆ ತಡ, ಇದಕ್ಕೆ ಏನೇನು ಹಾಕಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಬನ್ನಿ. 2 ರಿಂದ 3 ಟೇಬಲ್ ಸ್ಪೂನು ಬೆಣ್ಣೆ ಕಾಯಿಸಿದ ತುಪ್ಪ, ಮಸಾಲ ಪದಾರ್ಥಗಳು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗಗಳು, 2 ರಿಂದ 3 ಹಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಪಲಾವ್ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 2 ರಿಂದ 3 ಟೇಬಲ್ ಸ್ಪೂನ್ ಮೊಸರು ಸ್ವಲ್ಪ ಸಾಫ್ಟ್ ಬರೋಕ್ಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಚಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು, ಈ ಥರ ಕ್ಯೂಬ್ ಆಕಾರದಲ್ಲಿ ಹಚ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆ 2 ರಿಂದ 3 ಸಾಕು, ಉದ್ದುದ್ದಕ್ಕೆ ಹಚ್ಚಿರ್ತಕ್ಕಂಥ 2 ರಿಂದ 3 ಈರುಳ್ಳಿ, 1 ಕ್ಯಾಪ್ಸಿಕಮ್ಮು ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಲೋಟದಲ್ಲಿ, ಈ ಸೈಜ್ ಲೋಟದಲ್ಲಿ ನಾನು ಅಕ್ಕಿನ ಎತ್ತಿಟ್ಕೊಂಡಿದ್ದೀನಿ. ಇದು ಬಾಸುಮತಿ ಅಕ್ಕಿ. ಇದನ್ನು ನೆನೆಸಿಟ್ಟಿದ್ದೀನಿ ನೀರಲ್ಲಿ, ಸ್ವಲ್ಪ ಸಾಫ್ಟ್ ಬರಲಿ. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಏನು ತೊಗೊಂಡಿದ್ದೀನಿ ತುಪ್ಪನ, ಅದನ್ನು ಕಾಯಕ್ಕೆ ಇಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಾಯಿಸಬೇಕು, ಹೈ ಫ್ಲೇಮು ಇಟ್ಕೋಬಾರ್ದು. ಬನ್ನಿ ಗೆಳೆಯರೆ, ಈಗ ತುಪ್ಪ ಕಾದಿದೆ. ಸ್ವಲ್ಪ ಮಸಾಲೆ ಪದಾರ್ಥ ಏನು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ 2 ರಿಂದ 3 ಹಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಕೂಡ್ಕೋಬೇಕು, ಆ ಥರ ಫ್ರೈ ಮಾಡಿದರೆ ಸಾಕು. ಒಂದು 30 ಸೆಕೆಂಡ್ ಫ್ರೈ ಮಾಡಿದರೆ ಸಾಕು. ಮೀಡಿಯಂ ಫ್ಲೇಮಲ್ಲೇ ಇರಬೇಕು, ಪೂರ್ತಿ ಮಾಡೋ ತನಕ. ನೋಡಿ, ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಫ್ರೆಂಡ್ಸ್. ಇದನ್ನು ತುಂಬ ಬೇಯಿಸೋಕೆ ಹೋಗ್ಬಾರ್ದು, ಯಾಕಂದರೆ ನಾನು ಹೇಗಿದ್ರು ಕುಕ್ಕರಲ್ಲಿ ಕೂಗಿಸ್ತೀನಿ, ಆವಾಗ ಬೇಯುತ್ತೆ. ಈ ಥರ ಫ್ರೈ ಮಾಡ್ಕೊತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಇವಾಗ ಆಗಿದೆ, ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಹಚ್ಚಿಟ್ಕೊಂಡ ಕ್ಯಾಪ್ಸಿಕಮ್ನ ಹಾಕೋತೀನಿ. ಈ ಕ್ಯಾಪ್ಸಿಕಮ್ಮು ಅಷ್ಟೇ ಸ್ವಲ್ಪ ಫ್ರೈ ಆಗಿ ಬಿಡಬೇಕು, ಈರುಳ್ಳಿ ಜೊತೆ ಕೂಡ್ಕೊಳ್ಬೇಕು ಚೆನ್ನಾಗಿ, ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಇವಾಗ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿದೆ. ಇವಾಗ ನಾನು ಕ್ಯೂಬ್ ಶೇಪ್ ಆಲೂನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಯಾವುದೇ ರೀತಿ ತರಕಾರಿ ಬೇಯಿಸ್ಕೋಬೇಕಾದ್ರೆ ಫ್ರೆಂಡ್ಸ್, ಸ್ವಲ್ಪ ಉಪ್ಪನ್ನ ಹಾಕಿದರೆ ಆ ತರಕಾರಿಗೆ ಉಪ್ಪು ಚೆನ್ನಾಗಿ ಕೂಡ್ಕೊಡುತ್ತೆ. ಆಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಮೇಲೆ ಹಾಕ್ಕೋಬೋದು. ಈಗ ಹಾಕಿದ್ದೀನಿ, ಸ್ವಲ್ಪ ಇದನ್ನು ಕೂಡಿಸ್ಕೊತಾ ಇದ್ದೀನಿ. ಉಪ್ಪು ನೀಟಾಗಿ ಎಲ್ಲ ತರಕಾರಿಗೂ ಹೊಂದ್ಕೊಡುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ತರಕಾರಿಗಳು ನೀಟಾಗಿ ಸಾಫ್ಟಾಗಿ ಫ್ರೈ ಆಗಿದ್ದಾವೆ. ನೀವು ಫ್ರೈ ಮಾಡೋ ಟೈಮಲ್ಲಿ ಅವಾಗವಾಗ ಈ ಥರ ಕೂಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಆಲೂಗೆಡ್ಡೆ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಅವಾಗವಾಗ ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಎಲ್ಲ ಆಗಿದೆ. ಏನೇನು ಬೇಕು ಮಸಾಲ ಪುಡಿಗಳು ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಎತ್ತಿಟ್ಕೊಂಡಿದ್ದೆ, ಅದು 1/2 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಪಲಾವ್ ಮಸಾಲ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ. ಸ್ವಲ್ಪ ತರಕಾರಿ ಜೊತೆಗೆ ಸಾಫ್ಟ್ನೆಸ್ ಬರೋಕ್ಕೆ 2 ರಿಂದ 3 ಟೇಬಲ್ ಸ್ಪೂನು ಮೊಸರು. ಇದು ನಿಮ್ಮ ಆಯ್ಕೆ, ಬೇಕಿದ್ರೆ ಹಾಕೋಬೋದು, ಇಲ್ಲದೇ ಇಲ್ಲ. ಇದಿಷ್ಟನ್ನು ಹಾಕ್ಕೊಂಡು ಒಂದು ಸತಿ ಇದನ್ನು ಕೂಡಿಸ್ಕೋಬೇಕು. ಎಲ್ಲ ಮಸಾಲ ಪದಾರ್ಥಗಳು ಈ ತರಕಾರಿಗೆ ಸೇರ್ಕೋಬೇಕು. ಈ ಥರ ಮಸಾಲೆ ಎಲ್ಲ ಕೂಡ್ಕೊಂಡಿದೆ ಫ್ರೆಂಡ್ಸ್. ಇದಕ್ಕೆ ನೆನೆಸಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ಒಂದು 1/4 ಗಂಟೆ ನೆನೆಸಿದರೆ ಸಾಕು. ತುಂಬ ನೆನೆಸಿದರೆ ನಿಮಗೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಈ ಬಾಸುಮತಿ ಅಕ್ಕಿ. 1 ಲೋಟ ನೆನೆಸಿರೋ ಅಕ್ಕಿನ ಇದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ. ಒಂದು ಸತಿ ಇದನ್ನು ಕೂಡಿಸ್ಕೊಳ್ಳಿ. ಇದು ಕೂಡಿಸ್ಕೊಂಡು ಎಲ್ಲ ಕಡೆಗೆ ಇದು ಹರಡಿದ ಮೇಲೆ ನೀವು ನೀರನ್ನು ಹಾಕ್ಕೋಬೇಕು. ಈ 1 ಲೋಟದಲ್ಲಿ ನಾನು ಏನು ಅಕ್ಕಿ ತೊಗೊಂಡಿದ್ದೆ
ಈ ನೀರನ್ನು ಇದರ ಡಬಲ್ ಹಾಕಿದ್ರೆ ಆಯಿತು. ನೀವು ಯಾವ ಲೋಟ ತಗೋತೀರಾ ಆ ಲೋಟ ಅಳತೆಗೆ ಡಬಲ್ ನೀರನ್ನು ಹಾಕಿದರೆ ಸಾಕು. ಈ ಥರ ನೀರು ಹಾಕಿದ ಮೇಲೆ ಸ್ವಲ್ಪ ಕೂಡಿಸ್ಕೊಳ್ಳಿ. ಸ್ವಲ್ಪ ಕೂಡಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಬಿಡಬೇಕು. ಅದಾದಮೇಲೆ ಇದನ್ನು ಇನ್ನೊಂದು ಸ್ವಲ್ಪ 2-3 ಸತಿ ಈ ಥರ ಕೂಡಿಸಿ ಒಂದು 2 ನಿಮಿಷ ಈ ಥರ ಬಿಡಬೇಕು. ನೀರಲ್ಲಿ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಅದು ಸ್ವಲ್ಪ ಕುದಿಯೋ ತನಕ ಇದನ್ನು ಬಿಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕುದಿಯೋ ತನಕ ನೀವು ಬಿಡಬೇಕು. 2-3 ನಿಮಿಷ ಎಣ್ಣೆ ಅಂಶ ಎಲ್ಲ ಬಿಟ್ಕೋತಾ ಇದೆ, ಅಲ್ಲಿ ತನಕ ನೀವು ಕುದಿಸ್ಬೇಕು. ಇದಾದಮೇಲೆ ಲಿಡ್ಡನ್ನು ಮುಚ್ಚಿ ಅದನ್ನು ಬೇಯಕ್ಕೆ ಬಿಡಬೇಕು. ಪಲಾವ್ನ 2 ಸತಿ ಕೂಗಿಸ್ಬೇಕು. ಇದನ್ನು 2 ಸತಿ ನಿಮಗೆ ಕೂಗುವಷ್ಟೊತ್ತಿಗೆ ಅಂದಾಜು 20 ನಿಮಿಷ ಆಗುತ್ತೆ. ಅಲ್ಲಿವರೆಗೂ ಕೂಗಿಸ್ಬೇಕು. ನೋಡಿ ಫ್ರೆಂಡ್ಸ್, 2 ಸತಿ ಇವಾಗ ಕೂಗಿದೆ. ಈಗ ನಾನು ಫ್ಲೇಮನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಇದು ಪ್ರೆಷರ್ ಇಳಿಯೋ ತನಕ ಬಿಡಬೇಕು. ಆಮೇಲೆ ಇದನ್ನು ಕೂಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಪ್ರೆಷರ್ ಇಳಿದಿದೆ. ನಾನು ಲಿಡ್ಡನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿಕೊಂಡು ಇಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ತುಂಬ ಬಿಸಿ ಇದೆ. ತಕ್ಷಣ ಕೂಡ್ಸೋಕ್ಕೆ ಹೋಗಬೇಡಿ. ತಕ್ಷಣ ಕೂಡಿಸಿದ್ರೆ ಪೇಸ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಆರಕ್ಕೆ ಬಿಟ್ಟಿದೆ. ಇವಾಗ ಪೂರ್ತಿ ಆರಿದೆ. ಇದಕ್ಕೆ ಒಂದು ನಿಂಬೆಹಣ್ಣು ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ಹಿಂಡ್ಕೋತೀನಿ. ಈ ನಿಂಬೆಹಣ್ಣನ್ನು ಏನಕ್ಕೆ ಇವಾಗ ಇಟ್ಕೊಂಡು ಹಿಂಡ್ಕೋತಾ ಇದ್ದೀನಿ ಅಂದರೆ, ನೀವು ಯಾವುದೇ ಪದಾರ್ಥನ ಮಾಡೋದಾಗಲಿ ನಿಂಬೆಹಣ್ಣನ್ನು ಕುಕ್ಕರ್ ಒಳಕ್ಕೆ ಕೂಗ್ಸೋಕ್ಕಿಂತ ಮುಂಚೆನೇ ಹಾಕ್ಕೊಂಡ್ರೆ ಅದು ಕಹಿ ಬರುತ್ತೆ. ಅದಕ್ಕೆ ಎಲ್ಲ ಕೂಗಾದ್ಮೇಲೆ ಇದನ್ನು ಹಿಂಡ್ಕೋಬೇಕು. ಇದನ್ನು ಈ ಥರ ಹಿಂಡ್ಕೊಂಡು ನಾನು ಕೂಡಿಸ್ಕೋತೀನಿ. ಏನಿದು ಬೇಯ್ದಿದೆ ಪಲಾವು, ಇದನ್ನು ಕೂಡಿಸ್ಕೊಂಡು ನಾನು ಸರ್ವಿಂಗ್ ಬೌಲ್ಗೆ ಹಾಕೋತೀನಿ. ನೋಡಿ ಫ್ರೆಂಡ್ಸ್, ಆಲೂ ಕ್ಯಾಪ್ಸಿಕಮ್ ಪಲಾವ್ ರೆಡಿಯಾಗಿದೆ. ಇದು ಸ್ವಲ್ಪ ರುಚಿಗೆ ಗಾರ್ನಿಷಿಂಗ್ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ರುಚಿಯಾದಂಥ ಆಲೂ ಕ್ಯಾಪ್ಸಿಕಮ್ ಪಲಾವ್ ರೆಡಿಯಾಗಿದೆ. ಹಿಂದೆ ನಮ್ಮ ವಾಹಿನಿಯಲ್ಲಿ 3-4 ರೆಸಿಪಿನ ನಮ್ಮ ವೈಫ್ ತೋರಿಸಿದ್ರು. ಜಸ್ಟ್ ಫಾರ್ ಎ ಚೇಂಜ್ ನಾನು ಬ್ಯಾಚುಲರ್ ಆಗಿದ್ದಾಗ ಮಾಡ್ಕೋತಾ ಇದ್ದಂಥ ಆಲೂ ಕ್ಯಾಪ್ಸಿಕಮ್ ಪಲಾವ್ನ ಇವತ್ತು ನಿಮಗೆಲ್ಲರಿಗೂ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಎಲ್ಲರೂ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.